ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲೇ ಬಹಳ ಮುಖ್ಯ ಆದದ್ದು ಆದ್ರೂ ಕೂಡ ಎಲ್ಲರೂ ಇಗ್ನೋರ್ ಮಾಡುವಂತಹ ಅಥವಾ ಎಲ್ಲರೂ ಕಡೆಗಣಿಸುವಂತಹ ಒಂದು ಬಹುಮುಖ್ಯವಾದಂತಹ ಮನೆಯಾದಂತಹ 12ನೇ ಮನೆ ಬಗ್ಗೆ ಮಾತಾಡೋಣ. ಹೇಗೆ ಈ ಮನೆ ನಿಮ್ಮ ಒಂದು ಮುಂದಿನ ಜನ್ಮಗಳನ್ನ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು 12ನೇ ಮನೆಯ ಯಾವ ಗುಣಗಳನ್ನ ನಾವು ಅಳವಡಿಸ್ಕೊಂತು ಅಂತ ಹೇಳಿದ್ರೆ ಈ ಜೀವನದಲ್ಲೇನೆ ಅಥವಾ ಈ ಜನ್ಮದಲ್ಲೇನೆ ನಾವು ಅದ್ಭುತವಾಗಿ ಬದುಕಬಹುದು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಯಾವಾಗ ನಾವು 12ನೇ ಮನೆಯ ಗುಣಗಳನ್ನ ಅಳವಡಿಸ್ಕೋತೀವಿ ಆಗ ಭಗವಂತನೇ ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ 12ನೇ ಮನೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡ್ತಾ ಅಂತ ಹೇಳಿದ್ರೆ ಸಮಾಜದ ಹೊರಗಿನಿಂದ ನಾವು ಮಾಡುವಂತಹ ಎಲ್ಲ ಕೆಲಸವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇನಂತ ಹೇಳಿದ್ರೆ ಮೆಡಿಟೇಷನ್ ಮಾಡುವಂಥದ್ದು, ಅಥವಾ ಐಸೋಲೇಷನ್ಗೆ ಹೋಗೋದು, ಅಥವಾ ಫಾರಿನ್ಗೆ ಹೋಗೋದು, ಅಥವಾ ಹಾಸ್ಪಿಟಲ್ಗೆ ಹೋಗೋದು, ಅಥವಾ ಜೈಲ್ಗೆ ಹೋಗೋದು. ಟೋಟಲ್ ಆಗಿ ಈ ಸಮಾಜದ ಕಟ್ಟುಪಾಡಿನಿಂದ ನಾವು ಹೊರಗೆ ಮಾಡುವಂತಹದ್ದು ಎಲ್ಲದನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಅದು ರೆಪ್ರೆಸೆಂಟ್ ಮಾಡೋದೇನಂತ ಹೇಳಿದ್ರೆ ಗಿವ್ ಅಪ್ ಅಂತ ಹೇಳಿದ್ರೆ ಬಿಟ್ಟು ಬಿಡೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೇನೆ ಅದು ಡೊನೇಷನ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ದುಡ್ಡನ್ನ ಸ್ಪೆಂಡ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅನ್ನೋದು ಕೂಡ ಇದೇ ಮನೆಯೇ ರೆಪ್ರೆಸೆಂಟ್ ಮಾಡುವಂತದ್ದು. ಅದಲ್ದಲ್ಲ ಇದು ಇನ್ನ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಆನ್ಸೆಸ್ಟರ್ಸ್ ಅನ್ನ ತೋರಿಸುತ್ತೆ. ಅಂತ ಹೇಳಿದ್ರೆ ನಿಮ್ಮ ಆನ್ಸೆಸ್ಟರ್ಸ್ ಹೇಗೆ ಬದುಕಿದ್ರು ಅಂತ ಹೇಳಿದ್ರೆ ನೆಮ್ಮದಿಯಿಂದ ಬದುಕಿದ್ರೆ ಅಥವಾ ನೋವಿನಿಂದ ಬದುಕಿದ್ರೆ ಅನ್ನೋದು ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ 4ನೇ ಮನೆ ನಿಮ್ಮ ತಾಯಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ 9ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ತಾಯಿಯ ತಂದೆಯನ್ನ ರೆಪ್ರೆಸೆಂಟ್ ಮಾಡೋದು ಈ 12ನೇ ಮನೆನೇ. ಹಾಗೆಯೇ 9ನೇ ಮನೆ ನಿಮ್ಮ ತಂದೆ ಆಯ್ತು ಅಂತ ಹೇಳಿದ್ರೆ 9ನೇ ಮನೆಯಿಂದ 4ನೇ ಮನೆ 12ನೇ ಮನೆ ಆಗುತ್ತೆ. ಸೊ 9ನೇ ಮನೆಯಿಂದ 4ನೇ ಮನೆ ಅಂದ್ರೆ ನಿಮ್ಮ ತಂದೆಯ ತಾಯಿ, ಹೇಗೆ ನಿಮ್ಮ ಅಜ್ಜಿ, ಇವ್ರು ಹೇಗೆ ಬದುಕಿದ್ರು ಅನ್ನುವಂಥದ್ದು ತೋರಿಸೋದು ಕೂಡ ಈ 12ನೇ ಮನೆಯೇ ಆಗಿರುತ್ತೆ. ಇಲ್ಲಿ ತುಂಬಾ ಒಳ್ಳೆ ಬೆನಿಫಿಕ್ ಇನ್ಫ್ಲೂಯೆನ್ಸ್ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ಬದುಕಿದ್ರು ಅಂತ ಹೇಳ್ಬೋದು, ಅಥವಾ ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸ್ ಇತ್ತು ಅಂತ ಹೇಳಿದ್ರೆ ತೀರಾ ನೋವಿನಿಂದ ಬದುಕಿದ್ರು ಅಂತ ಹೇಳ್ಬಹುದು. ಮಿತ್ರರೇ, ಇಂತಹ ಅದ್ಭುತವಾದಂತಹ ಈ 12ನೇ ಮನೆ ಇದು ಮತ್ತೊಂದು ವಿಷಯವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇನಂತ ಹೇಳಿದ್ರೆ ನಿಮ್ಮ ಭಾಗ್ಯದ ಸುಖವನ್ನ ನಿರ್ಧರಿಸುತ್ತೆ. ಮಿತ್ರರೇ, ಈ ಒಂದು ವರ್ಡ್ ನ ಮತ್ತೆ ಹೇಳ್ತೀನಿ, ನಿಮ್ಮ ಭಾಗ್ಯದ ಸುಖವನ್ನ ನಿರ್ಧರಿಸುವಂತದ್ದು ಈ ಮನೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುತ್ತಾ ಒಂದಲ್ಲ ಒಂದು ಭಾಗ್ಯವನ್ನ ತೆಗೆದುಕೊಂಡೇ ಬಂದಿರ್ತಾನೆ. ಅಂತ ಹೇಳಿದ್ರೆ ಒಂದಲ್ಲ ಒಂದು ಲಕ್ಕನ್ನ ತೆಗೆದುಕೊಂಡೇ ಬಂದಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದಾನೆ ಅಂತ ಹೇಳಿದ್ರೇನೆ ಅವ್ನಿಗೊಂದು ಸ್ವಲ್ಪ ಪುಣ್ಯ ಆಯ್ತು, ಅದನ್ನ ತಗೊಂಡೇ ಹುಟ್ಟಿದಾನೆ ಅಂತ ಹೇಳ್ಬಹುದು. ಈ 9ನೇ ಮನೆ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ 4ನೇ ಮನೆ. ಮಿತ್ರರೇ, ಯಾವುದೇ ಮನೆಯಿಂದ 4ನೇ ಮನೆ ಒಂದು ಮನೆಯ ಸುಖವನ್ನ ನಿರ್ಧರಿಸುತ್ತೆ. ಸೊ 9ನೇ ಮನೆ ಭಾಗ್ಯ, ಅಲ್ಲಿಂದ 4ನೇ ಮನೆ 12ನೇ ಮನೆ ಆಗಿದ್ರೆ ನಿಮ್ಮ ಭಾಗ್ಯದ ಸುಖವನ್ನ ನಿರ್ಧರಿಸುವಂತದ್ದು ಈ ಮನೆ. ಮಿತ್ರ, ಅದಕ್ಕೇನೆ ಯಾರಿಗೆ 12ನೇ ಮನೆ ಚೆನ್ನಾಗಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಒಳ್ಳೆ ನಿದ್ದೆ ಬರುತ್ತೆ. ಎಲ್ಲಿ ತಲೆ ಹಾಕ್ಬಿಟ್ರು ಅಲ್ಲೇ ನಿದ್ದೆ ಬರುತ್ತೆ. ಅಂತಹ ವ್ಯಕ್ತಿಗಳನ್ನ ನೀವು ನೋಡಿದ್ರೆ ಜೀವನದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಉಂಡ್ಕೊಂಡು ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಭಾಗ್ಯದ ಸುಖವನ್ನ ನಿರ್ಧರಿಸುವಂತಹ ಮನೆ ಆಗಿರುತ್ತೆ. ಮಿತ್ರರೇ, ಇಂತಹ 12ನೇ ಮನೆ ನಿಮ್ಮ ಮುಂದಿನ ಜನ್ಮವನ್ನು ಕೂಡ ನಿರ್ಧರಿಸುತ್ತೆ. ಹೇಗೆ ಅಂತ ನೀವು ಕೇಳಬಹುದು. ಅದಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇನಂತ ಹೇಳಿದ್ರೆ ಎ ಮತ್ತು ಬಿ ಅಂತ ಹೇಳ್ಬಿಟ್ಟು ಇಬ್ರು ವ್ಯಕ್ತಿ ಇದಾರೆ ಅಂತ ಇಟ್ಕೊಳ್ಳಿ. ಈಗ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿನ ಕೊಲೆನೋ ಅಥವಾ ಏನೋ ಮಾಡಬಾರದು ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಕಾರ್ಮಿಕ್ ರೀಸನ್ ಗಳಿತ್ತು ಅಂತ ಹೇಳಿದ್ರೆ ಇಂದಿನ ಜನ್ಮದಲ್ಲಿ ಈ ಬಿ ಅನ್ನುವಂತಹ ವ್ಯಕ್ತಿ ಎ ಅನ್ನುವಂತಹ ವ್ಯಕ್ತಿಗೆ ಅದನ್ನೇ ಮಾಡಿರ್ತಾನೆ. ಅದನ್ನೇ ಗ್ರಡ್ಜಿಟ್ಕೊಂಡಿದ್ದಂತಹ ಎ ಅನ್ನುವಂತಹ ವ್ಯಕ್ತಿ ಆಗಿ ಸತ್ತಿರ್ತಾನೆ. ಆದ್ದರಿಂದ ಈ ಜನ್ಮದಲ್ಲಿ ವಾಪಸ್ಸು ಆ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿಗೆ ಅದೇ ಕೆಲಸವನ್ನೇ ಮಾಡ್ತಾನೆ. ಮಿತ್ರ, ಇದರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ಮಿಕ್ ಸೈಕಲ್ ಅಥವಾ ಒಂದು ಕಾರ್ಮಿಕ್ ಲೂಪ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ಬಿಡ್ತದೆ. ಮನುಷ್ಯ ಇದರಿಂದ ಹೊರಗೆ ಬರಕ್ಕೆ ಆಗೋದಿಲ್ಲ. ಆದ್ರೆ ಇನ್ ಕೇಸ್ ಏನಾದ್ರೂ ಇಂದಿನ ಜನ್ಮದಲ್ಲೇನೆ ಈ ಎ ಅನ್ನುವಂತಹ ವ್ಯಕ್ತಿ ಆ ಬಿ ಅನ್ನುವಂತಹ ವ್ಯಕ್ತಿ ಕ್ಷಮೆ ನೀಡ್ಬಿಟ್ಟಿತ್ತು ಅಂತ ಹೇಳಿದ್ರೆ ಸೇಡಿತ್ತಲ್ಲ ನಾನು ಅವನಿಗೂ ಅದನ್ನೇ ಮಾಡ್ಬೇಕು, ಅದನ್ನೇನಾದ್ರೂ ಆ ವ್ಯಕ್ತಿ ಇಂದಿನ ಜನ್ಮದಲ್ಲೇ ಬಿಟ್ಟಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಅದ್ಭುತವಾಗಿ ಈ ಜನ್ಮದಲ್ಲಿ ಜೀವನ ನಡೆಸಬಹುದಾಗಿತ್ತು. ಆದ್ರೆ ಆ ವ್ಯಕ್ತಿಗೆ ಮಾಡಿದ ತಪ್ಪಿಗೆ ಭಗವಂತ ಬೇರೆ ಯಾವ್ದಾದ್ರು ಒಂದು ವಿಧದಲ್ಲಿ ಶಿಕ್ಷೆ ಖಂಡಿತ ಕೊಡ್ತಿದ್ದ. ಆದ್ರೆ ಈ ವ್ಯಕ್ತಿ ನಾನು ಶಿಕ್ಷೆ ಕೊಡ್ತೀನಿ ಅನ್ನುವಂಥದ್ದನ್ನ ವಹಿಸ್ಕೋಬಾರ್ದಾಗಿತ್ತು. ಮಿತ್ರರೇ, ಈ ವಿಷಯ ನಾನು ನಿಮ್ಗೆ ಹೇಳಿದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿರುವಂತಹ ದ್ವೇಷವನ್ನ ಅಥವಾ ಇನ್ನೊಬ್ರಿಗೆ ಏನಾದ್ರು ಮಾಡ್ಬೇಕು ಅನ್ನುವಂತಹ ಗ್ರಡ್ಜನ್ನ ಬಿಟ್ಕೊಟ್ಟಾಗ, ಕ್ಷಮಿಸ್ಬಿಟ್ಟಾಗ ಆತ ದೊಡ್ಡವನಾಗ್ತಾನೆ. ಇಷ್ಟರ ಮಟ್ಟಿಗೆ ದೊಡ್ಡವನಾಗ್ತಾನೆ ಅಂತ ಹೇಳಿದ್ರೆ ದೇವರೇ ಖುಷಿಯಾಗಿ ಆತನನ್ನ ಕ್ಷಮಿಸ್ತಾನೆ. ಯಾಕೆಂತ ಹೇಳಿದ್ರೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಒಬ್ರು ಮಹಾತ್ಮರ ನಾನು ಭೇಟಿಯಾಗಿದ್ದೆ. ಅವರು ಎಲ್ರಿಗೂ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ನೀವೆಲ್ಲ ಗೊತ್ತಿಲ್ದಿರೋ ತಪ್ಪು ಮಾಡಿದಿರಾ, ಆ ತಪ್ಪಿಗೆ ಭಗವಂತನ ಹತ್ರ ಕ್ಷಮೆ ಕೇಳಿ, ಆಗ ನಿಮ್ಗೆ ಆ ಒಂದಿಷ್ಟು ತೊಂದರೆಗಳೇನ್ ಕ್ರಿಯೇಟ್ ಆಗಿದಾವೆ ಅದರಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಮಿತ್ರರೇ, ಭಗವಂತ ಯಾವಾಗ ಕ್ಷಮಿಸ್ತಾನೆ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ನಿಮಗೇನಾದ್ರೂ ಮಾಡಿದ್ರೆ ನೀವು ಅವ್ರನ್ನ ಕ್ಷಮಿಸ್ತಿರಲ್ಲ,
ಮಾಡ್ತಿರಲ್ಲ, ಆಗ ಭಗವಂತ ಈ ಒಂದು ಗುಣಗಳನ್ನ ನೋಡಿ ನಿಮ್ಮನ್ನ ಅವನು ಕ್ಷಮಿಸ್ತಾನೆ. ನೀವು ಬೇರೆ ಅಪರಾಧಗಳನ್ನ ಮಾಡಿದ್ರಿಂದ ಈ ಕ್ಷಮೆ ಅನ್ನುವಂಥದ್ದು, ಈ ಬಿಟ್ಕೊಡುವಂಥದ್ದು ಇದೆಯಲ್ಲ, ಇದೇನೆ 12ನೇ ಮನೆಯನ್ನ ಮತ್ತು 12ನೇ ಮನೆಯ ಗುಣಗಳನ್ನ ರೆಪ್ರೆಸೆಂಟ್ ಮಾಡೋದು. ಮಿತ್ರರೇ, ಯಾವಾಗ ನೀವು 12ನೇ ಮನೆಯಲ್ಲಿ ಎಂಥ ಮ್ಯಾಲಿಫಿಕ್ಸ್ ಗಳೇ ಇರಲಿ ಜನರನ್ನ ಕ್ಷಮಿಸ್ತಾ ಬರ್ತೀರಾ, ಆಗ ಈ ಮ್ಯಾಲಿಫಿಕ್ ಗಳು ಕೂಡ ಅವುಗಳ ಗುಣವನ್ನ ಬಿಟ್ಕೊಟ್ಟು ನಿಮ್ಮ ಕಡೆಗೆ ಬೆನಿಫಿಕ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕೇನೆ 12ನೇ ಮನೆ ಮೋಕ್ಷ ಸ್ಥಾನ ಅಂತ ಕೂಡ ಅನ್ನಿಸ್ಕೊಂಡಿರೋದು ಮತ್ತು 12ನೇ ಮನೆ ಶಯನ ಸ್ಥಾನ ಅಂತ ಕೂಡ ಅನ್ನಿಸ್ಕೊಂಡಿರೋದು. ಜೀವನದಲ್ಲಿ ನೀವು ಯಾವಾಗ್ಲೂ ಒಂದೊಂದನ್ನೇ ಬಿಡ್ತಾ ಹೋಗ್ತಿರಲ್ಲ, ಆಗ ನೀವು ಮೋಕ್ಷದ ಕಡೆ ಹೋಗ್ತೀರಾ. ಅದು ಅಲ್ದಿರ ಒಂದು ಬೆಸ್ಟ್ ಸಿಗ್ನಿಫಿಕೆನ್ಸ್ ನಿಮ್ಮ 12ನೇ ಮನೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ಅದ್ಭುತವಾಗಿ ನಿದ್ದೆ ಮಾಡ್ತೀರಾ. ಯಾವ್ದಾದ್ರು ವ್ಯಕ್ತಿ ನಿಮಗೆ ಮೋಸ ಮಾಡಿತ್ತು ಅಂತ ಹೇಳಿದ್ರೆ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದಲೆ ಆ ವ್ಯಕ್ತಿಯನ್ನ ಕ್ಷಮಿಸ್ತಿರಲ್ಲ, ಆಗ ನಿಮಗೆ ಅದ್ಭುತ ನಿದ್ದೆ ಬರುತ್ತೆ. ಅದು ಅಲ್ಲದೆ ನಿಮ್ಮ ಭಾಗ್ಯ ಏನ್ ತಂದಿದಿರಲ್ಲ ಅದರ ಸುಖವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮಿತ್ರರೇ, ಇದು ಕ್ಷಮೆ ಮತ್ತು 12ನೇ ಮನೆಯ ಬಹಳ ಮುಖ್ಯ ವಿಷಯಗಳಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.